ಕೇಂದ್ರ ಸರ್ಕಾರ ನಬಾರ್ಡ್ ಅನುದಾನವನ್ನು ಕಡಿತಗೊಳಿಸಿರುವಂತ ವಿಚಾರ ಸದ್ಯ ರಾಜ್ಯ ಸರ್ಕಾರದ ಆಕ್ರೋಶಕ್ಕೆ ಗುರಿಯಾಗಿದೆ. ನಿನ್ನೆ ಸಿಎಂ ಮಾತನಾಡಿದ್ರು, ಇವತ್ತು ಕೆಎನ್ ರಾಜಣ್ಣ ಮಾತನಾಡಿದ್ದಾರೆ. ಈ ವರ್ಷ ನಾವು 1000 ಕೋಟಿ ರೂಪಾಯಿ ಕೊಡುವಂತೆ ಕೇಳಿದ್ವಿ, ಆದರೆ ರಾಜ್ಯಕ್ಕೆ 2340 ಕೋಟಿ ಮಾತ್ರ ಮಂಜೂರಾಗಿದೆ ಅಂತ ಕೇಂದ್ರ ಸರ್ಕಾರದ ವಿರುದ್ಧ ಕೆಎನ್ ರಾಜಣ್ಣ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಯಾವುದೇ ಸೂಚನೆ ಇಲ್ಲದೆ ಕೃಷಿ ಸಾಲ ಮಿತಿ ಗಣನೀಯವಾಗಿ ಕಡಿಮೆಯಾಗಿದೆ. ಈ ಹಿನ್ನೆಲೆಯಲ್ಲಿ ನಾವು ವಿತ್ತ ಸಚಿವರಿಗೆ ಪತ್ರವನ್ನೂ ಕೂಡ ಬರೆದಿದ್ದೀವಿ. ನವೆಂಬರ್ 26 ನಂತರ ಪ್ರಧಾನಿ ಮತ್ತು ಕೇಂದ್ರ ಗೃಹ ಸಚಿವರನ್ನ ಕೂಡ ಭೇಟಿ ಮಾಡ್ತೀವಿ. ನಬಾರ್ಡ್ ಅನುದಾನವನ್ನು ಹೆಚ್ಚಿಸಿ ಅಂತ ಮನವಿ ಮಾಡ್ತೀವಿ ಅಂತ ರಾಜಣ್ಣ ಹೇಳಿಕೊಂಡಿದ್ದಾರೆ. 5600 ಕೋಟಿ ಮ್ಯಾಕ್ಸಿಮಮ್ ಲಾಸ್ಟ್ ಇಯರ್ ಕೊಟ್ಟಿದ್ದಾರೆ. ಈ ವರ್ಷನೂ ಕೂಡ ನಾವು ಸುಮಾರು 9200 ಕೋಟಿ ಹಣ ಬೇಕು ನಮಗೆ ಅಂತೇಳಿ ಎಲ್ಲ ಜಿಲ್ಲಾ ಬ್ಯಾಂಕು ಅಪೆಕ್ಸ್ ಬ್ಯಾಂಕ್ನ ಪರವಾಗಿ ಮನವಿಯನ್ನು ಕೂಡ ನಾವು ಸಲ್ಲಿಸಿದ್ದು. ನಾವು 5600 ಕೋಟಿಗಿಂತೂ ಸ್ವಲ್ಪ ಜಾಸ್ತಿ ಕೊಡ್ತಾರೆ ಅಂತ ನಿರೀಕ್ಷೆನೂ ಕೂಡ ಇತ್ತು. ಆನ್ ದ ಕಾಂಟ್ರರಿ ಏನಾಗಿದೆ, ಕನಿಷ್ಠ 5600 ಆದ್ರೂ ಕೊಡ್ತಾರೆ, ಇಲ್ಲ ಅದಕ್ಕೆ ಜಾಸ್ತಿ ಆದ್ರೂ ಕೊಡ್ತಾರೆ ಅಂತ ನಮ್ಮ ನಿರೀಕ್ಷೆ. ಆನ್ ದ ಕಾಂಟ್ರರಿ ಓನ್ಲಿ 2340 ಕ್ರೋಸ್ ಮಾತ್ರ ನಮಗೆ ಅಲೋಕೇಶನ್ ಕೊಟ್ಟಿದೆ. 3240 ಕೋಟಿ ಹಣ ಕಡಿಮೆ. That works out to be 58% less than the previous year allocation. ಇದರಿಂದ ರೈತರಿಗೆ ಸಾಲ ಸೌಲಭ್ಯ ದೊರಕತಕ್ಕಂಥದ್ದು ಕಡಿಮೆ ಆಗ್ತದೆ. ಆಗ ರೈತರು ಖಾಸಗಿಯವರ ಜೊತೆಯಲ್ಲಿ ಹೋಗಿ ಅಲ್ಲಿ ಸಾಲ ಸೌಲಭ್ಯ ಪಡೆದು ಅವರಿಗೆ ಬಡ್ಡಿ, ಚಕ್ರ ಬಡ್ಡಿ ಎಲ್ಲನೂ ಕೂಡ ಕೊಟ್ಟು ರೈತರು ಆರ್ಥಿಕವಾಗಿ ತೊಂದರೆಗೆ ಸಿಲುಕುವಂತ ಸಂದರ್ಭ ಹೆಚ್ಚಾಗಿದೆ. ಈ ದೃಷ್ಟಿನಲ್ಲಿ ನಾನು ಈಗಾಗಲೇ ಕೇಂದ್ರದ ಹಣಕಾಸು ಸಚಿವೆಗೂ ಕೂಡ ಪತ್ರ ಬರೆದಿದ್ದೇನೆ. ಅವರಿಂದನೂ ಕೂಡ ಉತ್ತರ ಬಂದಿದೆ. ಅವರು ಫೈನಾನ್ಷಿಯಲ್ ಸರ್ವಿಸಸ್ ಇವರಿಗೆ ನಾನು ಅದನ್ನು ಕಳಿಸ್ಕೊಟ್ಟಿದ್ದೇನೆ, ಫರ್ದರ್ ಆಕ್ಷನ್ ಅಂತ ಬರೆದಿದ್ದಾರೆ. ಇವತ್ತು ಕೇಂದ್ರ ಸರ್ಕಾರ ನಬಾರ್ಡ್ ಮೂಲಕ ನಮಗೆ ಕೊಡ್ತಕ್ಕಂಥ ಹಣ ಏನಿದೆ, ಕಳೆದ 10-12 ವರ್ಷದಿಂದ ನಾವು ಲೆಕ್ಕ ಹಾಕಿದಾಗ ಪ್ಲಸ್ ಆಗೇ ಬಂದಿದೆ. 12% ಪ್ಲಸ್ ಆಗಿದೆ, ಒಂದ್ಸಲ 24%, 21%, 20%, 30% ರೈಸ್ ಮಾಡ್ಕೊಂಡು ಬಂದಿದ್ದಾರೆ. ಎಲ್ಲೋ ಒಂದಷ್ಟು ಕಡೆ -21%, -28%, -0.29 ಈ ಥರ ಬಂದಿದೆ. ಈ ಸಲ 58% ಮೈನಸ್ ಆಗಿದೆ. ಇದು ಅತ್ಯಂತ ಒಂದು ಕರಾಳ ದಿನ ನಮಗೆ ಕರ್ನಾಟಕಕ್ಕೆ. ಆಮೇಲೆ ನಾವು ಹೇಳಿದ್ರು GST ವಿಚಾರ, ನಾವು 4,50,000ಕ್ಕೂ ಮೇಲೆ ನಾವು ಟ್ಯಾಕ್ಸ್ ಕಟ್ತೀವಿ, ಅವ್ರು ಕೊಡ್ತಕ್ಕಂಥದ್ದು 50,000. ಅದೇ ಬೇರೆ ಕಡೆಗೆ 2 ಲಕ್ಷ ಕಟ್ಟೋರಿಗೆ 3 ಲಕ್ಷ ಕೊಡ್ತಕ್ಕಂಥದ್ದು ತಾರತಮ್ಯ. ಇದನ್ನೇನಾದ್ರು ಸರಿ ಮಾಡಬೇಕಲ್ಲ. ಕರ್ನಾಟಕನೂ ಈ ಒಕ್ಕೂಟದ ವ್ಯವಸ್ಥೆಯಲ್ಲಿ ಇದೆ ಅನ್ನೋದು ಅವ್ರ ಗಮನದಲ್ಲಿ ಇದೆಯಾ ಇಲ್ವಾ ಅನ್ನೋದು ನಮಗೆ ಭಾಳ ಶೋಚನೀಯ ಆಗಿದೆ. ನಾನು ಇದನ್ನು ಮೋದಿಯವರು, ಅಮಿತ್ ಶಾ ಅವರು, ಆರ್ಥಿಕ ಸಚಿವರು ಮೇಲೆ ಈಗಾಗಲೇ ಸಹಕಾರ ಸಚಿವರು, ನಮ್ಮ ಮುಖ್ಯಮಂತ್ರಿಗಳು ಸಾಕಷ್ಟು ಪತ್ರ ಬರೆದಿದ್ದಾರೆ. ಆ ಪತ್ರಕ್ಕೆ ಅವ್ರದ್ದು ಜವಾಬಿಲ್ಲ. ಜೊತೆಗೆ ಅವರ ಮೇಲೆ ನಮ್ಮ ಕರ್ನಾಟಕದ ಮೇಲೆ ಇರ್ತಕ್ಕಂಥ ಧೋರಣೆಯನ್ನು ಕೈ ಬಿಡಬೇಕು. ಇದನ್ನು ಯಾರು ಮಾಡಬೇಕು? ಇಲ್ಲಿಂದ ಹೋಗಿರ್ತಕ್ಕಂಥ ಲೋಕಸಭಾ ಸದಸ್ಯರು, ಯಾರು ಮಂತ್ರಿ ಆಗಿದ್ದಾರೆ ಕೇಂದ್ರದಲ್ಲಿ, ಅವರು ಕರ್ನಾಟಕದ ಬಗ್ಗೆ ಈ ಧ್ವನಿಯನ್ನು ಎತ್ತಬೇಕಾಗುತ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.